ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಡೀ ವಿಡಿಯೋದಲ್ಲಿ ಸೋಮವಾರ ಇಡೀ ಮಾರ್ಕೆಟ್ ಗಮನ ಸೆಳೆಯುವಂತ 3 ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಇದರಲ್ಲಿ 2 ಕಂಪನಿಗಳ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನ ಚೇಂಜ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಯಾವ ಆ ಕಂಪನಿಗಳು, ಯಾಕೆ ಇಡೀ ಮಾರ್ಕೆಟ್ ಈ ಕಂಪನಿಗಳ ಮೇಲೆ ಗಮನ ಇಟ್ಟಿರುತ್ತೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ನಾಳೆ ಗಮನ ಸೆಳೆಯುವಂತಹ ಕಂಪನಿಗಳು ಯಾವುವು, ಜೊತೆಗೆ ಯಾಕೆ ಗಮನ ಸೆಳೀತವೆ ಅದನ್ನ ನಾವು ನೋಡೋದಾದ್ರೆ, ನಿಮ್ಗೆ ಗೊತ್ತಿದೆ ಈಗಾಗಲೇ ರಿಸಲ್ಟ್ ಸೀಸನ್ ಶುರುವಾಗಿದೆ ಅಂತ. ರಿಸಲ್ಟ್ ಕಾರಣಕ್ಕೆ ಈ 3 ಕಂಪನಿಗಳು ಫೋಕಸ್ ಅಲ್ಲಿರ್ತವೆ. ಮೊದಲನೇದು HDFC ಬ್ಯಾಂಕ್. ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ನಾನು ಪದೇ ಪದೇ ಇದನ್ನ ಮೆನ್ಷನ್ ಮಾಡಿದ್ದೀನಿ. ಎವ್ರಿ ಕ್ವಾರ್ಟರ್ ರಿಸಲ್ಟ್ ಬಂದಾಗ ಇದನ್ನ ಮೆನ್ಷನ್ ಮಾಡ್ತಾ ಇರ್ತೀನಿ. HDFC ಬ್ಯಾಂಕ್ ಒನ್ ಆಫ್ ದ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿ 50 ಅಲ್ಲಿ. ನಿಫ್ಟಿ 50 ವೈಟೇಜ್ ಜಾಸ್ತಿ ಇರೋದ್ರಿಂದ ಇದರ ರ್ಯಾಲಿ ಅಥವಾ ಡೌನ್ ಫಾಲ್ ನಿಫ್ಟಿ 50 ಅಲ್ಲಿ ರಿಯಾಕ್ಷನ್ ಗೆ ಕಾರಣ ಆಗುತ್ತೆ. ಯಾಕಂದ್ರೆ ಹೆವಿ ವೈಟ್ ಸ್ಟಾಕ್ ಆಗಿರೋದ್ರಿಂದ. ಅದರಿಂದಾನೇ ಇಡೀ ಮಾರ್ಕೆಟ್ ಗಮನ ಈ ಸ್ಟಾಕ್ ಗಳ ಮೇಲೆ ಇರೋದು. ನೋಡೋಣ. ಮೊದಲಿಗೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ನೋಡಿ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಕಂಪನಿ ₹2.50 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಹಾಗೆ ರೆಕಾರ್ಡ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ. ಇದಕ್ಕೆ ನೋಡಬಹುದು ಜೂನ್ 19 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅವತ್ತು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇಷ್ಟ ಆಗಿರುತ್ತೋ ಅವ್ರಿಗೆಲ್ಲರಿಗೂ ಕೂಡ ₹2.50 ಡಿವಿಡೆಂಡ್ ಸಿಗುತ್ತೆ. ಇನ್ನು HDFC ಬ್ಯಾಂಕ್ ನ ನಂಬರ್ಸ್ ಅನ್ನ ನೋಡೋದಾದ್ರೆ, ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ. ಇದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ನಾವು ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನ ನೋಡಬೇಕು. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ, ನೀವು ಇಲ್ಲಿ ನೋಡಬಹುದು. ಹಾಗೆ ಸೀಕ್ವೆನ್ಸ್ ಕೂಡ ನೋಡಬಹುದು. ಮಾರ್ಚ್ 2025, ಡಿಸೆಂಬರ್ 2025, ಇದು ಮಾರ್ಚ್ 2026 ಇದೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋಣ. ನೀವು ಇಲ್ಲಿ ನೋಡಬಹುದು ಈ ಕಾಲಮ್. ಹಿಂದಿನ ವರ್ಷ 89,487 ಕೋಟಿ ಅರ್ನ್ ಮಾಡಿತ್ತು ಕಂಪನಿ. ಇಂದಿನ ಕ್ವಾರ್ಟರ್ ಅಲ್ಲಿ 90,005 ಕೋಟಿ, ಈಗ 89,808 ಕೋಟಿ ಇದೆ. ಇಯರ್ಲಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು. ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. 62,951 ಕೋಟಿಯನ್ನ ಹಿಂದಿನ ವರ್ಷ ಖರ್ಚು ಮಾಡಿತ್ತು ಕಂಪನಿ. ಇಂದಿನ ಕ್ವಾರ್ಟರ್ ಅಲ್ಲಿ 62,907 ಕೋಟಿ, ಈಗ 62,005 ಕೋಟಿಯನ್ನ ಖರ್ಚು ಮಾಡಿದೆ. ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಖರ್ಚುಗಳು ಸ್ವಲ್ಪ ಕಡಿಮೆ ಆಗಿದೆ. ಅದೊಂದು ಅಡ್ವಾಂಟೇಜ್ ಅನ್ನ ತರುತ್ತೆ ಅಂತ ಹೇಳ್ಬೋದು. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಅದರಲ್ಲೂ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು. ಹಿಂದಿನ ವರ್ಷ 26,536 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 27,097, ಈಗ 27,802 ಕೋಟಿ ಆಗಿದೆ. ಅಂದ್ರೆ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದ್ರೂ ಕೂಡ ಖರ್ಚುಗಳು ಕಡಿಮೆ ಆಗಿದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ನೋಡಬಹುದು. ನಂತರ ಪ್ರಾವಿಷನ್ಸ್ ಬರುತ್ತೆ. ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ಸ್ ಅಲ್ಲಿ ವಾಪಸ್ ಬರದೇ ಇರುವಂತ ಹಣವನ್ನ ಎತ್ತಿಡಬೇಕಾಗುತ್ತೆ. ಪ್ರಾವಿಷನ್ಸ್ ನೋಡಬಹುದು. ಹಿಂದಿನ ವರ್ಷ 3,193 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 2,837 ಕೋಟಿ, ಈಗ 2,609 ಕೋಟಿ. ಇಯರ್ಲಿ ಕ್ವಾರ್ಟರ್ಲಿ ಪ್ರಾವಿಷನ್ಸ್ ಕಡಿಮೆ ಆಗಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಇದು ಕಡಿಮೆ ಆದಷ್ಟು ಅದು ಪಾಸಿಟಿವ್ ಸುದ್ದಿ. ಕಡಿಮೆ ಆಗಿದೆ, ಅದೊಂದು ಒಳ್ಳೆಯ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮ್ ಅಲ್ಲಿ ನೋಡೋದಾದ್ರೆ ನೋಡಬಹುದು. 17,616 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 18,653 ಕೋಟಿ, ಈಗ 19,221 ಕೋಟಿ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್. ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇಷ್ಟಕ್ಕೆ ಮುಗಿತಾ ನಂಬರ್ಸ್ ಇಲ್ಲ, ಯಾಕಂದ್ರೆ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ NPS ನೋಡಬೇಕು. NPS ನೋಡೋಕೆ ಮುಂಚೆ EPS ನೋಡಬಹುದು. 11.52, 12.13, ಈಗ 12.49 ಇದೆ. ಇಂಪ್ರೂವ್ ಆಗಿದೆ EPS ಕೂಡ. NPS ಬಂದ್ರೆ NPA ನ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡೋದು ಒಳ್ಳೇದು. ನೋಡಬಹುದು ಹಿಂದಿನ ವರ್ಷ 1.33 ಇತ್ತು ಗ್ರಾಸ್ NPA. ಹಿಂದಿನ ಕ್ವಾರ್ಟರ್ಲಿ 1.24, ಈಗ 1.15% ಇದೆ. ಅಂದ್ರೆ NPA ಕಡಿಮೆ ಆಗಿದೆ. ಇದು ಕೂಡ ಒಳ್ಳೆಯ ಬೆಳವಣಿಗೆ. ಇದು ಕಡಿಮೆ ಆದಷ್ಟು ಒಳ್ಳೆ ಸುದ್ದಿ ಬ್ಯಾಂಕ್. ಇನ್ನು ನೆಟ್ NPA ನಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ 0.43, 0.42, ಈಗ 0.38. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ NPA ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಪ್ರಾವಿಷನಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬಟ್ ಸೆಗ್ಮೆಂಟ್ ವೈಸ್ ಒಂದ್ಸಲ ನೋಡೋದಾದ್ರೆ ಟ್ರೆಜರಿ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇನ್ನು ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಇದೆ. ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಇದೆ. ಅದರ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಿಕ್ಸ್ಡ್ ಇದೆ ಅಂತ ಹೇಳ್ಬೋದು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ.
NPA ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇತ್ತೀಚೆಗೆ ನಿಮಗೆ ಗೊತ್ತಿದೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಒಂದಷ್ಟು ಬದಲಾವಣೆಗಳಾದವು. ಮ್ಯಾನೇಜ್ಮೆಂಟ್ ಕೀ ಪರ್ಸನ್ ರಿಸೈನ್ ಮಾಡಿದ್ರು, ಎಥಿಕಲ್ ಇಶ್ಯೂಸ್ ಕಾರಣಗಳನ್ನ ಕೊಟ್ಟಿದ್ರು. ಹಾಗಾಗಿ ಸ್ಟಾಕ್ ಅಲ್ಲಿ ಒಂದಷ್ಟು ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ರಿಸಲ್ಟ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಈಗ ಒಂದಷ್ಟು ವೇರಿಯೇಷನ್ಸ್ ಆಗಿದೆ. ಇತ್ತೀಚಿನ RBI ಮೆಜರ್ಸ್ ಕೂಡ ಎಸ್ಪೆಷಲಿ ರೂಪಿ ಮೇಲೆ ಸ್ಪೆಕ್ಯುಲೇಷನ್ ಗೆ ಒಂದಷ್ಟು ರಿಸ್ಟ್ರಿಕ್ಷನ್ ಹಾಕಿತ್ತು. ಅದರಿಂದ ಕಂಪನಿಗೆ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸ್ಟೇಬಲ್ ಇದೆ, ಬಟ್ ಬಿಲೋ 4% ಇದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಪ್ರೊವಿಷನ್ಸ್ ಡಿಕ್ಲೈನ್ ಆಗಿದೆ, NPS ಡಿಕ್ಲೈನ್ ಆಗಿದೆ. ಹಾಗಾಗಿ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಅದು ICICI ಬ್ಯಾಂಕ್. ICICI ಬ್ಯಾಂಕ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ICICI ಬ್ಯಾಂಕ್ ನಂಬರ್ಸ್ ಅನ್ನು ನೋಡೋದಾದ್ರೆ ಇದು ಕೂಡ ಕೋಟಿಗಳಲ್ಲಿದೆ ನಂಬರ್ಸ್. ಹಾಗೆ ಸೀಕ್ವೆನ್ಸ್ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು. ಹಿಂದಿನ ವರ್ಷ 49,690 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 49,334 ಕೋಟಿ, ಈಗ 50,584 ಕೋಟಿ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ 32,026 ಕೋಟಿಯನ್ನು ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 31,978 ಕೋಟಿ, ಈಗ 32,385 ಕೋಟಿ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಆಪರೇಟಿಂಗ್ ಪ್ರಾಫಿಟ್ ಇದೆ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ 17,664 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 17,355, ಈಗ 18,199 ಇದೆ. ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ನು ಪ್ರಾವಿಷನ್ಸ್ಗೆ ಬಂದ್ರೆ ಪ್ರಾವಿಷನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಜಸ್ಟ್ 96 ಕೋಟಿ ಪ್ರಾವಿಷನ್ ಮಾಡಿದೆ ಈ ಸಲ. ಹಿಂದಿನ ಸಲ 890 ಅಂದ್ರೆ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ 2,555 ಕೋಟಿ, ಈ ಸಲ ಬರೀ 96 ಕೋಟಿ ಇದೆ. ಹಾಗಾಗಿ ಕಂಪನಿಯ ಎಬಿಟ್ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು. 12,629 ಕೋಟಿ, 11,317 ಕೋಟಿ, ಈಗ 13,701 ಕೋಟಿ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು EPS ಅಲ್ಲೂ ಕೂಡ ನೋಡಬಹುದು ಸೇಮ್ ಪ್ರಪೋರ್ಷನೇಟ್ಲಿ ಇಂಪ್ರೂವ್ ಆಗಿದೆ. 17.87, 15.84, 19.15 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಇನ್ನು NPA ಕಡೆ ಬಂದ್ರೆ ಗ್ರಾಸ್ NPA ನೋಡಬಹುದು 1.67 ಇತ್ತು ಹಿಂದಿನ ವರ್ಷ, 1.53 ಹಿಂದಿನ ಕ್ವಾರ್ಟರ್ಲಿ, ಈಗ 1.4 ಆಗಿದೆ. ಇಲ್ಲೂ ಕೂಡ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಗ್ರಾಸ್ NPA ಕಡಿಮೆ ಆಗಿದೆ. ಇನ್ನು ನೆಟ್ NPA ಗೆ ಬಂದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು 0.39, 0.37, 0.33 ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ರಿಟೇಲ್ ಬ್ಯಾಂಕಿಂಗ್ ನೋಡಬಹುದು ಆಲ್ಮೋಸ್ಟ್ ಸೇಮ್ ಪ್ರಪೋರ್ಷನೇಟ್ ಇದೆ, ಅಂತ ಬಿಗ್ ಡಿಫರೆನ್ಸ್ ಆಗಿಲ್ಲ. ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ. ಟ್ರೆಜರಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ ಸ್ವಲ್ಪ ಡೌನ್ ಇದೆ. ಅದರ್ ಬ್ಯಾಂಕಿಂಗ್ ಸರ್ವಿಸಸ್ ಇಂಪ್ರೂವ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ, 12 ರೂಪಾಯಿ ಪರ್ ಶೇರ್. ನೀವು ಇಲ್ಲಿ ನೋಡಬಹುದು 12 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಹಲವು ಪಾಸಿಟಿವ್ ಡೆವಲಪ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ICICI ಬ್ಯಾಂಕ್ ನ ನಂಬರ್ಸ್ ಅಲ್ಲೂ ಕೂಡ. ನೋಡೋಣ ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ ನಾಳೆ ಅಂತ ಸ್ಟಾಕ್ ಅಲ್ಲಿ. ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಎಸ್ ಬ್ಯಾಂಕ್, ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಎಸ್ ಬ್ಯಾಂಕ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಎಸ್ ಬ್ಯಾಂಕ್ ಅಂತೂ ನಿಮಗೆ ಡಿವಿಡೆಂಡ್ ಕೊಡೋದಿಲ್ಲ, ಅದಕ್ಕೆ ಬೇರೆನೇ ಕಾರಣ ಇದೆ. ಅದನ್ನ ಬೇಕಾದ್ರೆ ಯಾವಾಗಾದ್ರೂ ಒಂದ್ಸಲ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಎಸ್ ಬ್ಯಾಂಕ್ ಡಿವಿಡೆಂಡ್ ಕೊಡ್ತಿಲ್ಲ ಅನ್ನೋದ್ರ ಬಗ್ಗೆ. ಕಂಪನಿಯ ರಿಸಲ್ಟ್ ಅನ್ನ ನೋಡೋಣ. ಇಲ್ಲಿರುವಂತಹ ನಂಬರ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ನೋಡಬಹುದು. ಸೀಕ್ವೆನ್ಸ್ ಸೇಮ್ ಇದೆ. ಮಾರ್ಚ್ ಕಂಪನಿಯ ಟೋಟಲ್ ಇನ್ಕಮ್ ನೋಡೋದಾದ್ರೆ ಹಿಂದಿನ ವರ್ಷ 9,35,539 ಲಕ್ಷ ಇತ್ತು. ಹಿಂದಿನ ಕ್ವಾರ್ಟರ್ಲಿ 9,17,584, ಈಗ 9,38,107 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ಕಮ್ ವೈಸ್. ನಂತರ ಎಕ್ಸ್ಪೆಂಡಿಚರ್ ನೋಡಿದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು. ಹಿಂದಿನ ವರ್ಷ 8,04,101 ಲಕ್ಷವನ್ನು ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 7,94,222 ಖರ್ಚು ಮಾಡಿತ್ತು. ಈಗ 7,76,283 ಖರ್ಚು ಮಾಡಿದೆ. ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಈ ಸಲ. ಲಾಸ್ಟ್ ಇಯರ್ ಹಾಗೂ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಖರ್ಚುಗಳಾಗಿದೆ. ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೋಡಬಹುದು. ಹಿಂದಿನ ವರ್ಷ 1,31,438 ಇತ್ತು. ಹಿಂದಿನ ಕ್ವಾರ್ಟರ್ಲಿ 1,23,362, ಈಗ 1,61,824 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಸ್ ಬ್ಯಾಂಕ್ ಯಾವಾಗ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇನ್ಕಮ್ ವೈಸ್. ಬಟ್ ಇದರ ಪರಿಸ್ಥಿತಿ ಬದಲಾಗೋದು ಎಲ್ಲಿ ಅಂತಂದ್ರೆ ಪ್ರಾವಿಷನಿಂಗ್ ಅಲ್ಲಿ. ಯಾಕಂದ್ರೆ ಪ್ರಾವಿಷನಿಂಗ್ ತುಂಬಾನೇ ಇರುತ್ತೆ. ಈ ಸಲ ಯಾವ ರೀತಿ ಇದೆ ಅಂತ ನೋಡಿದ್ರೆ ಹಿಂದಿನ ಸಲ ನೋಡಬಹುದು 31,807 ಲಕ್ಷವನ್ನ ಕಂಪನಿ ಪ್ರಾವಿಷನಿಂಗ್ ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 2,189, ಈಗ 18,755. ಇಯರ್ಲಿ ಕಂಪೇರ್ ಮಾಡಿದ್ರೆ ಖಂಡಿತ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಯಾಕಂದ್ರೆ ಪ್ರಾವಿಷನಿಂಗ್ ಕಡಿಮೆ ಆಗಿದೆ. ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ತುಂಬಾನೇ ಬಿಗ್ ಡಿಫರೆನ್ಸ್ ಆಗಿದೆ. ಬರೀ 2,189ರಿಂದ 18,755 ಹೋಗಿದೆ. ಕ್ವಾರ್ಟರ್ಲಿ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ, ಬಟ್ ಇಯರ್ ಕಡಿಮೆ ಆಗಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ ಇಯರ್ಲಿ ನೋಡಿದ್ರೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ 73,812 ಇತ್ತು. ಹಿಂದಿನ ಕ್ವಾರ್ಟರ್ಲಿ 95,162, ಈಗ 1,06,842 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಸಲ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ. ನಂತರ EPS ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ 0.24, 0.3, ಈಗ 0.34 ಹೋಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ NPA ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ
ಗ್ರಾಸ್ NPA 1.6 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 1.5, ಈಗ 1.3 ಇದೆ. ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. NPA ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇನ್ನು ನೆಟ್ NPA ನಲ್ಲೂ ಕೂಡ 0.3 ಈಗ 0.2 ಇದೆ. ಇಲ್ಲೂ ಕೂಡ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಯೆಸ್ ಬ್ಯಾಂಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಟ್ರೆಜರಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಸ್ವಲ್ಪ ಡೌನ್ ಇದೆ. ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ನಂತರ ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಅಂದ್ರೆ ರಿಟೇಲ್ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ ಕಂಪನಿ ಇತ್ತೀಚಿನ ದಿನಗಳಲ್ಲಿ. ಅದರ್ ಬ್ಯಾಂಕಿಂಗ್ ಆಪರೇಷನ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಯೆಸ್ ಬ್ಯಾಂಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ Q4 ರಿಸಲ್ಟ್ಸ್ ಅಲ್ಲಿ. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಮೂರು ಕಂಪನಿಗಳ ರಿಸಲ್ಟ್ಸ್ ಚೆನ್ನಾಗಿದೆ. ಇದು ಜಸ್ಟ್ ನಾವು ಓವರ್ ವ್ಯೂ ಮಾಡಿದೀವಿ. ಇನ್ನು ಡೀಪರ್ ಡೌನ್ ಹೋಗಿ ಬೇಕಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ. ಹಾಗೆ ನೀವು ರಿಸಲ್ಟ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಈಗಂತೂ ತುಂಬಾನೇ ಈಸಿ. ಜಸ್ಟ್ ಈ PDF ಅನ್ನ ಡೌನ್ಲೋಡ್ ಮಾಡಿ ChatGPTಗೋ, ಜೆಮಿನಿಗೋ ಅಥವಾ ಕ್ಲಾಡ್ಗೋ ಹಾಕ್ಬಿಟ್ಟು ಇದರಲ್ಲಿರುವಂತಹ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಲಿಸ್ಟ್ ಮಾಡಿ ಕೊಡು ಅಂದ್ರೆ ಕೊಟ್ಬಿಡುತ್ತೆ. ಈಸಿ, ಟ್ರೈ ಮಾಡಿ. ಅಟ್ಲೀಸ್ಟ್ ಎಲ್ಲ ಕಂಪನಿಗಳನ್ನ ಟ್ರೈ ಮಾಡ್ತಿರೋ ಬಿಡ್ತಿರೋ, ನೀವು ಇನ್ವೆಸ್ಟ್ ಮಾಡಿರೋಂತಹ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂತ ಇರೋ ಕಂಪನೀಸ್, ಮಾರ್ಕೆಟ್ ಲೀಡರ್ ಕಂಪನೀಸ್, ಇವುಗಳನ್ನ ಚೆಕ್ ಮಾಡಿ. ಎಸ್ಪೆಷಲಿ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ಎರಡು ಕೂಡ ಮಾರ್ಕೆಟ್ ಲೀಡರ್ಸ್. ಬೇಕಿದ್ರೆ ಚೆಕ್ ಮಾಡ್ಬೋದು. ಅದ್ರ ಮೇಲೆ ನಾಳೆ ರಿಯಾಕ್ಷನ್ ಯಾವ ರೀತಿ ಬರ್ಬೋದು ಅನ್ನೋದನ್ನು ಕೂಡ ನೀವು ಊಹೆ ಮಾಡಬಹುದಾಗಿರುತ್ತೆ. ಚೆಕ್ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಮೇಬಿ ಅದರಿಂದ ಒಂದಷ್ಟು ವಿಷಯಗಳು ನಿಮಗೂ ಕೂಡ ಗೊತ್ತಾಗಬಹುದು. ಇಲ್ಲಿ ಜಸ್ಟ್ ನಾವು ಓವರ್ ವ್ಯೂ ಮಾಡಿದ್ವಿ. ಆ ರೀತಿ ಮಾಡಿದ್ರೆ ಇನ್ನೂ ಒಂದಷ್ಟು ಹೆಚ್ಚಿನ ವಿಷಯಗಳು ಗೊತ್ತಾಗುತ್ತೆ. ಇನ್ನು ನಾಳೆ ಈ ಎರಡು ಕಂಪನಿಗಳು ಮನೆ ಸದ್ದು ಮಾಡ್ತವೆ, HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್. ಯಾಕೆಂತಂದ್ರೆ ನಾವೇನಾದ್ರೂ ನಿಫ್ಟಿ 50 ವೈಟೇಜ್ ಅನ್ನ ಓಪನ್ ಮಾಡಿದ್ರೆ ನೀವು ನೋಡಬಹುದು, HDFC ಬ್ಯಾಂಕ್ ನ ವೈಟೇಜ್ ನಿಫ್ಟಿ 50 ಅಲ್ಲಿ ನಿಯರ್ಲಿ 11% ಇದೆ, ICICI ಬ್ಯಾಂಕ್ ನಿಯರ್ಲಿ 8.5% ಇದೆ. ಅಂದ್ರೆ ಎರಡನ್ನು ಸೇರಿಸಿದ್ರೆ ನಿಯರ್ಲಿ 20% ವೈಟೇಜ್ ಇದೆ. ಇವುಗಳ ದೊಡ್ಡ ರಿಯಾಕ್ಷನ್, ಇನ್ ಕೇಸ್ ಪಾಸಿಟಿವ್ ಆಗಿ ದೊಡ್ಡ ರಿಯಾಕ್ಷನ್ ಬಂದ್ರೆ ನಿಫ್ಟಿ 50 ಮೇಲೆ ಎತ್ತುತ್ತೆ, ನೆಗೆಟಿವ್ ಆಗಿ ರಿಯಾಕ್ಷನ್ ಬಂದ್ರೆ ನಿಫ್ಟಿ 50 ಕೆಳಗಿಳಿಸುತ್ತೆ. ಆ ರೀತಿಯ ಕೇಪಬಿಲಿಟಿ ಇರುತ್ತೆ. ಯಾಕಂದ್ರೆ ಅಪ್ ಟು 20% ವೈಟೇಜ್ ಇರೋದ್ರಿಂದ. ಎರಡು ಕಂಪನಿಗಳ ರಿಸಲ್ಟ್ ಚೆನ್ನಾಗಿದೆ, ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ಗೆ ಅಂತ. ನಾಳೆ ಈ ಎರಡು ಸ್ಟಾಕ್ ಗಳ ಮೇಲೆ ಹೆಚ್ಚಿನ ಗಮನ ಇರಲಿ. ಇವನ್ ಯೆಸ್ ಬ್ಯಾಂಕ್ ಮೇಲೂ ಕೂಡ ಇರಲಿ. ಯೆಸ್ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಇದ್ರ ಬಗ್ಗೆ ಸಾಕಷ್ಟು ವಿಷಯವನ್ನ ಒಳಗೊಂಡಿರುತ್ತೆ. ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.